ನೋಡಿ ಇದು ಪೆಟ್ರೋಲ್ ಇಂಜಿನ್ 3 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ. ಓಕೆ. ಇದ್ರಾಗ ನೀವು ಪೆಟ್ರೋಲ್ ಹಾಕೊಳ್ಳಿ, 700 ml ಇಂಜಿನ್ ಆಯಿಲ್ ಹಿಡಿಯುತ್ತೆ. 700 ml ಇಂಜಿನ್ ಆಯಿಲ್ ಹಾಕೊಳ್ಳಿ, ಪೆಟ್ರೋಲ್ ಹಾಕೊಳ್ಳಿ. ಇದು ಹಿಂಗೆ ಪ್ರೆಸ್ ಮಾಡಿದ್ರೆ ರಿಲೀಸ್, ಟ್ವಿಸ್ಟ್ ಮಾಡಿದ್ರೆ ಆಫ್. ಓಕೆ. ಓಕೆನಾ? ಇಲ್ಲಿ ಪೆಟ್ರೋಲ್ ಆನ್ ಆಫ್ ಇದೆ. ಚಾಲು ಆದ್ಮೇಲೆ ಚೋಕ್ ರಿಲೀಸ್ ಮಾಡಬೇಕು. ನೋಡಿ ನಿಮಗೆ ಪೇಪರ್ ತರ ಈ ತರ ಇದ್ದಿದ್ದ ವಸ್ತು ಮೆಟೀರಿಯಲ್ ನೋಡಿ ಈ ತರ ಕಟಿಂಗ್ ಆಗಿದೆ. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಮೊದಲನೇದಾಗಿ ನಿಮ್ಮ ಒಂದು ಕಿರು ಪರಿಚಯ ಮಾಡ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಸರ್ ಫಸ್ಟ್ ಆಫ್ ಆಲ್ ನೀವು ಬಂದಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇದಕ್ಕಿಂತ ಮುಂಚೆನೂ ನಾವು ನಿಮ್ಮ ಚಾನೆಲ್ ಮುಖಾಂತರ ಒಂದು ವಿಡಿಯೋವನ್ನು ತಯಾರು ಮಾಡಿದೀವಿ. ಆಲ್ರೆಡಿ ಒಂದು ವಿಡಿಯೋ ಮಾಡಿದೀವಿ. ಹೌದು, ರೈತರು ತುಂಬಾ ಇಷ್ಟ ಮಾಡಿದ್ದಾರೆ, ತುಂಬಾ ಇಷ್ಟಪಟ್ಟಿದ್ದಾರೆ. ನಮಗೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಎಲ್ಲ ಸಿಕ್ಕಿದೆ. ಹೌದು. ಮತ್ತೊಂದ್ಸಲಿ ನಿಮ್ ಜೊತೆ ನಾವು ಇದು ರೈತರಿಗೆ ಅನುಕೂಲ ಆಗ್ಲಿ, ನಮ್ಮಲ್ಲಿ ಏನು ಹೊಸ ಪ್ರಾಡಕ್ಟ್ ಲಾಂಚ್ ಆಗಿದೆ ಅಂತ ರೈತರಿಗೆ ತಿಳಿಸ್ಕೊಡೋಣ ಅಂತ ಉದ್ದೇಶದಿಂದ ಮತ್ತೊಂದ್ಸಲಿ ಒಂದು ವಿಡಿಯೋ ಮಾಡೋ ಅಂತ ಯೋಚನೆಯಲ್ಲಿ ನಿಮಗೆ ತರಿಸ್ಕೊಂಡಿದೀವಿ ಸರ್. ಆಯ್ತಾ? ಸೊ ನನ್ನ ಹೆಸರು ಇಮ್ರಾನ್ ಖಾನ್, ನಮ್ಮ ಅಂಗಡಿ ಹೆಸರು ಗ್ರೀನ್ ಶೈನ್. ನಾವು ಇಲ್ಲಿ ಬೆಂಗಳೂರು ಕೆಂಗೇರಿ ಉಪನಗರದಲ್ಲಿ ನಾವು ಹೊಸದಾಗಿ ಶಾಪ್ ಅನ್ನು ಓಪನ್ ಮಾಡಿದೀವಿ. ಇಲ್ಲಿ ಏನು ಉದ್ದೇಶಪ್ಪ, ಬೆಂಗಳೂರು ಸಿಟಿಯಲ್ಲಿ ಓಪನ್ ಮಾಡಿದ್ದೀರಾ, ಸಿಟಿ ಕಡೆ ಏನಕ್ಕೆ ಶಾಪ್ ಎಲ್ಲ ಮಾಡಿದ್ದಾರೆ, ರೈತರೆಲ್ಲ ಇಲ್ಲ, ಅಕ್ಕಪಕ್ಕ ಇರೋರಿಗೆಲ್ಲ ರೈತರಿಗೆ ಈಗ ತಾವರ್ಕೆರೆ ಆಯಿತು, ಮಾಗಡಿ ಆಯಿತು, ನೆಲಮಂಗಲ ಆಯಿತು, ಈ ಕಡೆ ಮೈಸೂರು ರೋಡ್ ಆಯಿತು, ಬಿಡದಿ ಕಡೆ, ಇವಕ್ಕೆಲ್ಲದಕ್ಕೂ ಒಂದು ಸರೌಂಡಿಂಗು ಅಲ್ಲಿ ನಾವು ಕವರ್ ಮಾಡ್ಕೊಳ್ಳೋಣ. ಸೇಲ್ಸ್ ಆಗಲಿ ಮತ್ತು ಸರ್ವಿಸು, ಮತ್ತು ಮೇನ್ ಕಾನ್ಸೆಪ್ಟ್ ಏನಂದರೆ ನಾವು ರಿಪೇರಿ ಸರ್ವಿಸು ಕೊಡ್ತಾ ಇದ್ದೀವಿ. ಓಕೆನಾ? ಸೇಲ್ಸ್ ಆದಮೇಲೆ ಆಫ್ಟರ್ ಸೇಲ್ಸು ಸರ್ವಿಸು ಇದೆ. ಮಲ್ಟಿ ಬ್ರ್ಯಾಂಡ್ ಸೇಲ್ಸ್ ಆಗಲಿ ಸರ್ವಿಸ್ ಆಗಲಿ ನಾವು ಮಾಡ್ತಾ ಇದ್ದೀವಿ ಸರ್. ಓಕೆನಾ? ಇವತ್ತು ನಮ್ಮಲ್ಲಿ ಇಲ್ಲಿ ಎಲ್ಲ ಥರ ಕೃಷಿ ಯಂತ್ರಗಳು ನಮ್ಮಲ್ಲಿ ಅವೈಲೇಬಲ್ ಇದೆ. ಏನೇನು ಅಂತ ಹೇಳಿದರೆ ರೋಟ್ರಿ ಮಷಿನ್ ಆಗ್ಬೋದು, ಪವರ್ ವೀಡರ್ ಆಗ್ಬೋದು, ಚಾಫ್ ಕಟರ್ಸ್ ಆಗ್ಬೋದು, ಬ್ರಷ್ ಕಟರ್ಸ್ ಆಗ್ಬೋದು, ಮದ್ದೊಳಕ್ಕೆ ಎಲ್ಲ ಪಂಪ್ಗಳು, ಔಷಧಿ ಹೊಳಕ್ಕೆ ಎಲ್ಲ ಪಂಪ್ಗಳು, ಇಂಥವುದಕ್ಕೆಲ್ಲ ನಾವು ಇಲ್ಲಿ ಒಂದು ಶಾಪನ್ನು ತಯಾರು ಮಾಡಿದ್ದೀವಿ ಸರ್. ಎಲ್ಲ ಅನುಕೂಲ ಆಗಲಿ, ಯಾರಿಗೆ ರೈತರಿಗೆ ಎಲ್ಲ ಮಷಿನ್ ಮುಖಾಂತರ ಅನುಕೂಲ ಆಗಲಿ ಉದ್ದೇಶದಿಂದ ಇಲ್ಲಿ ಒಂದು ಶಾಪನ್ನು ನಾವು ತಯಾರು ಮಾಡಿದ್ದೀವಿ ಸರ್. ಓಕೆ ಸರ್, ನಾವು ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಕ್ಕೆ ಹೊರಟಿರೋದು ವುಡ್ ಚಿಪ್ಪರ್ ಬಗ್ಗೆ. ಹೌದೌದು. ಸೊ ಈ ವುಡ್ ಚಿಪ್ಪರ್ ಇಂದ ರೈತರಿಗೆ ಆಗೋ ಬೆನಿಫಿಟ್ಸ್ ಏನು ಸರ್? ಸರ್ ವುಡ್ ಚಿಪ್ಪರ್ ಏನು ಅಂತ ಹೇಳಿದ್ರೆ, ಈಗ ತೆಂಗಿನ ಗರಿ ಆಗ್ಬೋದು, ಚಿಪ್ಪೆ ಆಗ್ಬೋದು, ಇಂಥವು ಇದಕ್ಕೆಲ್ಲ ತೋಟದಲ್ಲಿ ಬಿದ್ದಿರ್ತವೆ, ಅವೆಲ್ಲ ಹಾಯ್ಕೊಂಡು ಅದಕ್ಕೆಲ್ಲ ಕಂಪೋಸ್ಟ್ ಎಲ್ಲ ಮಾಡ್ಕೊಂಡಿರೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ಆಯ್ತಾ? ಅದು ಒಂದ್ ಕಡೆ ಇಟ್ಕೊಳ್ಬೇಕು, ಅದಕ್ಕೆಲ್ಲ ಮೇಂಟೈನ್ ಮಾಡೋಕ್ಕೆಲ್ಲ ತುಂಬಾ ಸಮಯ ಹಿಡಿಯುತ್ತೆ, ಮತ್ತೆ ಅವೆಲ್ಲ ಸರಿ ಹೋಗಲ್ಲ. ಅದಕ್ಕೆ ಈಗ ವುಡ್ ಚಿಪ್ಪರ್ ಅಂತ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ಎಲ್ಲ ತೆಂಗಿನ ಗರಿ ಆಗ್ಬೋದು, ಎಲ್ಲ ಫುಲ್ ಸೆಟ್ ಎಡಮಟ್ಟ ಆಗ್ಬೋದು, ಮತ್ತೆ ಇದು ಕಾಯಿ ಆಗ್ಬೋದು, ಮೇಲೆ ಇದಿರುತ್ತಲ್ಲ ಸುಳಿ ಕಾಯಿ ಮೇಲೆ ಚಿಪ್ಪೆ ಇರುತ್ತಲ್ಲ ಸಿಪ್ಪೆ, ಅವೆಲ್ಲ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಎಲ್ಲ ಪುಡಿ ಮಾಡ್ಕೊಟ್ಬಿಡುತ್ತೆ. ಪುಡಿ ಮಾಡ್ಕೊಟ್ಟಾದ್ಮೇಲೆ ಏನಾಗುತ್ತೆ ಅಂದ್ರೆ ಡಿಕಂಪೋಸ್ ಮಾಡ್ಕೊಂಡು ಗೊಬ್ಬರಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ತೋಟ ಭೂಮಿಗೆಲ್ಲ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿ ನಿಮ್ಗೆ ಚೆನ್ನಾಗಿ ಬೆಳವಣಿಗೆ ಸಿಗುತ್ತೆ ಸರ್. ಓಕೆ. ಸೊ ನಮ್ಮ ಹೊಲದಲ್ಲಿ ಬಿದ್ದಿರೋ ತ್ಯಾಜ್ಯಗಳನ್ನು ನಾವು ಪುಡಿ ಮಾಡ್ಕೊಂಡು ಬೇಗ ಕಾಂಪೋಸ್ಟ್ ಆಗೋ ತರ ನಾವು ಮಾಡ್ಕೋಬಹುದು ಆಗಿ, ಮತ್ತೆ 100% ಯೂಸ್ಫುಲ್ ಆಗುತ್ತೆ ಇದು. ಓಕೆ ಸರ್, ಇದು ಈ ಮಷಿನ್ ಮೇಜರ್ಲಿ ರನ್ ಆಗೋದು ಯಾವ ಫ್ಯೂಲ್ ಇಂದ ಸರ್? ಸರ್ ಇದರಲ್ಲಿ ನೋಡಿ ಎಲೆಕ್ಟ್ರಿಕ್ ಅಂತ ಸದ್ಯಕ್ಕೆ ತಯಾರು ಮಾಡಿಲ್ಲ, ಪೆಟ್ರೋಲ್ ಇಂಜಿನ್ ಮೇಲೆ ನಡೀತಾ ಇದೆ. 7.5 HP ಪೆಟ್ರೋಲ್ ಇಂಜಿನ್ ಬರುತ್ತೆ, 212 cc ಬರುತ್ತೆ ಸರ್. 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಹಾಕೊಟ್ಟಿದೀವಿ, ಪ್ರೀಮಿಯಂ ಕ್ವಾಲಿಟಿ ಇಂಜಿನ್ ಕೊಟ್ಟಿದೀವಿ. ಸೊ ನೀವು ಹೆವಿ ಲೋಡ್ ಹಾಕಿದ್ರು ಮಷೀನ್ ಅಲ್ಲಿ ನಿಮ್ಗೆ ಇಂಜಿನ್ ಅಲ್ಲಿ ಏನು ಇಶ್ಯೂ ಆಗಲ್ಲ. ಕಾರ್ಬೇಟ್ರಿ ಇಂದ ಹಿಡಿದು ಇಂಜಿನ್ ಕೆಪಾಸಿಟಿ, ಪಿಸ್ಟನ್ ಅವೆಲ್ಲ ತುಂಬಾ ಚೆನ್ನಾಗಿ ಕ್ವಾಲಿಟಿ ಇದರಲ್ಲಿ ನಾವು ಇದು ತಯಾರು ಮಾಡಿದ್ದೀವಿ ಸರ್. ಅಂದ್ರೆ ಇದ್ರ ಮೈಲೇಜ್ ನ ಯಾವ ತರ ಅಳಿಯೋದು ನಾವು? ಸರ್ ಈಗ ಇದ್ರಾಗೆ 3 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದೀವಿ, 3 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ ಇದರಲ್ಲಿ. ನಿಮ್ಗೆ 1 ಲೀಟರ್ ಪೆಟ್ರೋಲ್ಗೆ ಮ್ಯಾಕ್ಸಿಮಮ್ ಸ್ಪೀಡ್ ಅಲ್ಲಿ ಅಪ್ ಟು 1 ಗಂಟೆಯಿಂದ 1.5 ಗಂಟೆ ಟೈಮ್ ಮೈಲೇಜ್ ಬರುತ್ತೆ ಸರ್. ಸೊ 1 ಲೀಟರ್ ಪೆಟ್ರೋಲ್ಗೆ 1 ಗಂಟೆಯಿಂದ 1.5 ಗಂಟೆ ಟೈಮ್ ಮೈಲೇಜ್ ಬರುತ್ತೆ. ಓಕೆ ಸರ್, ಇದಕ್ಕೆ ಏನೇನೆಲ್ಲ ಆಗ್ಬೋದು ಸರ್? ಇದಕ್ಕೆ ಮೇನ್ ಇದು ತಯಾರಾಗಿರೋದು ಹೇಳಿದ್ರೆ ತೆಂಗಿನ ಗರಿ ಫಸ್ಟ್ ಅದಕ್ಕೆ ಹೇಳಿದ್ರೆ ತೆಂಗಿನ ಗರಿ ಅಂತ ಎಲ್ಲ ಫುಲ್ ತೆಂಗಿನ ಗರಿ ಮೇಲೆಯಿಂದ ಹಿಡಿದು ಕೆಳಗಡೆ ಎಡೆಮಟ್ಟ ಇರುತ್ತೆ ನೋಡಿ, ಅಲ್ಲಿವರೆಗೂ ಕಂಪ್ಲೀಟ್ ನೀವು ಇದ್ರಾಗೆ ಕೊಡ್ಬೋದು. ಮತ್ತೆ ಏನಂದ್ರೆ ಫೋಕಸ್ ಇಟ್ಕೊಳ್ಬೇಕಂದ್ರೆ ಒಣಗಿರ್ಬೇಕು. ಹಸಿ ಆಗಿದ್ರೆ ಈಗಲೇ ಬಿದ್ದಿದೆ, ಹಸಿ ಆಗಿದೆ, ಮಳೆಯಲ್ಲಿ ನೆಂದೋಗಿದೆ ಅಂತದಕ್ಕೆಲ್ಲ ಕೊಟ್ರೆ ಸ್ವಲ್ಪ ಅದು ಕಚ್ಕೊಳ್ಬಹುದು. ಅದ್ ಬಿಟ್ರೆ ಕೆಲಸ ಅಂತ ಆಗುತ್ತೆ.
ಮಣ್ಸಿ ಕೊಟ್ರೆ ತುಂಬಾ ಸ್ಮೂತ್ ಆಗಿ ಕೆಲಸ ಮಾಡ್ಕೊಡುತ್ತೆ ಸರ್. ಎಲ್ಲ ಒಂಥರ ಪೇಪರ್ ಸ್ಲೈಸ್ ಆಗಿ ಮಾಡ್ಕೊಡುತ್ತೆ. ನಿಂದೇ ಚಾನಲ್ ಇವಾಗ ಈ ವಿಡಿಯೋ ಮುಖಾಂತರನೇ ನಿಮ್ಗೆ ಎಲ್ಲ ಲೈವ್ ಆಗಿ ಟ್ರೇಲು ಮಾಡಿ ತೋರಿಸ್ಕೊಡ್ತೀವಿ ನಾವು. ಲೈವ್ ಆಗಿ ಟ್ರೇಲು ಮಾಡೋಣ ಅಂತ. ಸರ್ ಇದಕ್ಕೆ ವ್ಯಾರಂಟಿ ಎಷ್ಟು ವರ್ಷ ಇದೆ? ಸರ್ ಇದಕ್ಕೆ ಇಂಜಿನ್ ವಾರಂಟಿ 1 ಇಯರ್ ಕೊಡ್ತಾ ಇದೀವಿ ಸರ್. ಇಂಜಿನ್ ವ್ಯಾರಂಟಿ 1 ಇಯರ್, 1 ವರ್ಷ ವಾರಂಟಿ ಕೊಡ್ತಾ ಇದೀವಿ. ಮತ್ತೆ ಎಲ್ಲ ಫುಲ್ ಸೆಟ್ಗೆ 6 ಮಂತ್ಸ್ ವಾರಂಟಿ ಕೊಡ್ತಾ ಇದೀವಿ ಸರ್. ಇಂಜಿನ್ಗೆಲ್ಲ 6 ಮಂತ್ಸ್ ವಾರಂಟಿ ಇರುತ್ತೆ, ಬ್ಲೇಡ್ಗೆಲ್ಲ 6 ಮಂತ್ಸ್ ವಾರಂಟಿ ಇರುತ್ತೆ, ಇಂಜಿನ್ಗೆ 1 ವರ್ಷ ವಾರಂಟಿ ಇರುತ್ತೆ. ಸರ್ ಇದು ಈ ಮಷಿನ್ ಯಾವ ಕಂಪನಿದು ಸರ್? ಸರ್ ಈ ಮಷಿನ್ ಬಂದು X1 ಪವರ್ ಅಂತ. ಓಕೆ. X1 ಪವರ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಪ್ರೈಸಿಂಗು ತುಂಬಾ ಚೆನ್ನಾಗಿ ಪ್ರೊವೈಡ್ ಮಾಡ್ತಾವ್ರೆ. ಆಯ್ತಾ, ನೀವು ಯೂಸ್ ಆದ್ಮೇಲೆ ನಿಮಗೆ ಮೋಸ್ಟ್ ಬೆನಿಫಿಟ್ ಗೊತ್ತಾಗುತ್ತೆ. ಸರ್ ಮಾರ್ಕೆಟಲ್ಲಿ ಸುಮಾರು ವುಡ್ ಚಿಪ್ಪರ್ಗಳು ಸಿಗುತ್ತೆ. ಸೊ ನಿಮ್ಮಲ್ಲಿ ಸಿಗೋದಕ್ಕೂ ಮತ್ತು ಅಲ್ಲಿ ಸಿಗೋದಕ್ಕೂ ಏನು, ಯಾಕೆ ತಗೋಬೇಕು ಸರ್ ರೈತರು ನಿಮ್ಮ ಹತ್ರ ಅಂತಂದರೆ ನೀವೇನು ಹೇಳ್ತೀರಾ? ಸೊ ಇದು ಮಾರ್ಕೆಟಲ್ಲಿ ಮತ್ತೆ ನಮ್ಮಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಕ್ವಾಲಿಟಿ ಇದರಲ್ಲಿ ನಾವು ಕಾಂಪ್ರಮೈಸ್ ಮಾಡಿಲ್ಲ. ಓಕೆನಾ, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ ಅಂತ ನಿಮಗೆ ಪ್ರೈಸಿಂಗು ನಾವು ಏರ್ಸಿಲ್ಲ. ಆಯ್ತಾ, ಬೆಸ್ಟ್ ಕ್ವಾಲಿಟಿ ಮತ್ತೆ ಬೆಸ್ಟ್ ಪ್ರೈಸಿಂಗು ತಗೊಂಡು ಬಂದಿದ್ದೀವಿ. ಸರ್ ಇಲ್ಲಿವರೆಗೂ ನಿಮ್ಮಲ್ಲಿ ಎಷ್ಟು ಜನ ಈ ಮಷಿನ್ ತಗೊಂಡೋಗಿದ್ದಾರೆ? ಸರ್ ಸುಮಾರು ಸಪ್ಲೈ ಮಾಡಿದ್ದೀನಿ. ಈಗ ಹೊಸ ಲಾಂಚ್ ಆಗಿರೋದು ಪ್ರಾಡಕ್ಟ್ ಇದು. ಓಕೆನಾ, ಇನ್ನ ಹಳೆ ಏನ್ ಪ್ರಾಡಕ್ಟ್ ಇಲ್ಲ. ಇದಕ್ಕಿಂತ ಮುಂಚೆ ಬೇರೆ ಬೇರೆ ಟೈಪ್ ಅಲ್ಲಿ ಮಾಡೆಲ್ಸ್ ಗಳಿತ್ತು. ಈ ಟೈಪ್ ಅಲ್ಲಿ ಈ ಡಿಸೈನ್ ಅಲ್ಲಿ ಇವಾಗ ರೀಸೆಂಟ್ ಆಗಿ ಲಾಂಚ್ ಆಗಿದೆ. ಸೊ ನಾನು ಅಷ್ಟು ಹೆಚ್ಚಾಗಿ ಇದ್ ಮಾಡ್ಕೊಂಡಿಲ್ಲ, ಸುಮಾರು ಒಂದು 5-10 ಪೀಸ್ ಸಪ್ಲೈ ಮಾಡಿದೀನಿ. ಅದಾದ್ಮೇಲೆ ಎಲ್ಲ ಕಂಪ್ಲೀಟ್ ರಿವ್ಯೂ ಎಲ್ಲ ಚೆಕ್ ಮಾಡ್ಕೊಂಡು ರೈತರ ಹತ್ರ ಜೋಡಿ ಮಾತಾಡ್ಕೊಂಡು ಹೆಂಗಿದೆ, ಏನಿದೆ, ಏನ್ ಕೆಲ್ಸಕ್ಕೆ ಬರುತ್ತೆ, ಏನ್ ಕೆಲ್ಸಕ್ಕೆ ಬರಲ್ಲ ಅಂತ ತಿಳ್ಕೊಂಡಾದ್ಮೇಲೆ ಎಲ್ಲ ಇದನ್ನ ನಿಮ್ಗೆ ರೈತರಿಗೆ ಎಲ್ಲ ಇದು ಮಾಹಿತಿಯನ್ನು ಕೊಡ್ತಾ ಇದೀವಿ. ಸರ್ ನೀವು ಹೇಳಿದ್ರಿ ಇವಾಗ, ಸೊ ಆಲ್ರೆಡಿ ಬೇರೆ ಹಳೆ ಮಾಡೆಲ್ ಎಲ್ಲ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ರೈತರಿಗೆ ಅಂತೇಳಿ, ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ಹೆಂಗಿದೆ ಸರ್ ನಿಮ್ಗೆ? ಚೆನ್ನಾಗಿದೆ ಸರ್, ಆತರ ಏನು ಪ್ರಾಬ್ಲಮ್ ಬಂದಿಲ್ಲ. ಪ್ರಾಬ್ಲಮ್ ಬಂದಿರೋದಕ್ಕೆಲ್ಲ ನಾವು ಸರ್ವಿಸ್ ಕೊಟ್ಟಿದೀವಿ. ಪ್ರಾಬ್ಲಮ್ ಏನೇ ಇರ್ಲಿ, ಇಶ್ಯೂ ಇರ್ಲಿ, ಸಾಲ್ವ್ ಮಾಡ್ಕೊಟ್ಟಿದೀವಿ. ದೂರಾಗಿ ತಗೊಂಡೋಗಿರ್ತಾರೆ, ಧಾರವಾಡ, ಹುಬ್ಳಿ, ಇಲ್ಲಿ ಅಂತ ತಗೊಂಡೋಗಿರ್ತಾರೆ. ಅಲ್ಲೂ ಸಹ ಅಷ್ಟೇ, ಅಲ್ಲಿ ಕೊಟ್ಟಾದ್ಮೇಲೆ ನಾವಂತೂ ಬರಕ್ ಆಗಲ್ಲ. ಆದ್ರೂ ನೋಡಿ ಎಲ್ಲಾ ತರ ಸ್ಪೇರ್ ಪಾರ್ಟ್ಸ್ ಪ್ರೊವೈಡ್ ಮಾಡ್ಕೊಡ್ತೀವಿ. ಆಯ್ತಾ, ಕೊರಿಯರ್ ಮುಖಾಂತರ 1 ದಿವಸ 2 ದಿವಸಕ್ಕೆಲ್ಲ ಪ್ರೊವೈಡ್ ಮಾಡ್ಕೊಡ್ತೀವಿ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ರಿಪ್ಲೇಸ್ಮೆಂಟ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಅವ್ರಿಗೆ ವಿಡಿಯೋ ಕಾಲ್ ಆಗ್ಲಿ, ಕಾಲ್ ಮುಖಾಂತರ ಆಗ್ಲಿ ಗೈಡ್ಲೈನ್ ಕೊಡ್ತಾ ಇದೀವಿ ಸರ್. ಸರ್ ಅಂದ್ರೆ ಇವಾಗ ರೈತರು ಈ ಮಷಿನ್ ತಗೊಂಡೋದ್ಮೇಲೆ ಅವ್ರ ಊರಲ್ಲಿ ಇದನ್ನ ಬಾಡಿಗೆನೂ ಕೊಡ್ಬೋದಲ್ವಾ? ಸರ್ ಆರಾಮಾಗೆ ಸರ್, ಬಾಡಿಗೆ ಎಲ್ಲ ಸೂಪರ್ ಆಗಿ ಕೆಲಸ ಮಾಡ್ತಾ ಇದೆ. ಆಲ್ರೆಡಿ ಟ್ರ್ಯಾಕ್ಟರ್ಗೆ ಅಟ್ಯಾಚ್ಮೆಂಟ್ ಶ್ರೆಡರ್ ಅಂತ ತುಂಬಾ ಚೆನ್ನಾಗಿ ಅದಕ್ಕೆ ರೆಸ್ಪಾನ್ಸ್ ಇದೆ. ಆಯ್ತಾ, ಸುಮಾರು ಬಾಡಿಗೆನೂ ಇದೆ ಅದಕ್ಕೆ. ಹೌದು, ಇದ್ರಾಗೆ ನೀವು ಟ್ರ್ಯಾಕ್ಟರ್ ಇಟ್ಕೊಳ್ಬೇಕು, ಅಷ್ಟು ದೊಡ್ಡ ಜಾಗ ಇಟ್ಕೊಳ್ಬೇಕು, ವೆಯ್ಟ್ ಇರಬೇಕು, ಆತರ ಏನಿರಲ್ಲ. ನೋಡಿ ಮೂವ್ಮೆಂಟ್ ಇದೆ, ಟೈರ್ ಎಲ್ಲ ಕೊಟ್ಟಿದೀವಿ. ಆಯ್ತಾ, ಸುಮಾರು ಒಂದು 80-90 kg ಹೆಚ್ಚು ಕಡಿಮೆ ಇರುತ್ತೆ, 100 kg ಒಳಗಡೆ ಹೆಚ್ಚು ಕಡಿಮೆ ಇದೆ. ಇದು ವೀಲು ಕೊಟ್ಟಿದೀವಿ, ಕ್ಯಾರಿ ಈಸಿಲಿ ಮಾಡ್ಕೊಳ್ಬಹುದು. ಆಯ್ತಾ, ಬಾಡಿಗೆಗೆ, ಸ್ವಂತ ಕೆಲ್ಸಕ್ಕೆ, ಬಾಡಿಗೆ ಕೆಲ್ಸಕ್ಕೆ ಎರಡಕ್ಕೂ ಸೂಟ್ ಆಗುತ್ತೆ ಸರ್. ಆರಾಮಾಗಿ ರಫ್ ಅಂಡ್ ಟಫ್ ಆಗಿ ಕೆಲಸ ಮಾಡ್ಕೊಳ್ಬಹುದು. ಸರ್ ಈ ಮಷಿನ್ ಬಾಳಿಕೆ ಎಷ್ಟು ದಿನ ಬರುತ್ತೆ ಸರ್? ಬಾಳಿಕೆ ಅಂತ ಹೇಳಿದ್ರೆ ಸರ್, ಈಗ ಎಕ್ಸಾಂಪಲ್ ಹೇಳಿದ್ರೆ, ನೀವು 2 ವೀಲರ್ ಎಕ್ಸ್ಪ್ಲೆಂಡರ್ ತಗೊಂಡಿರ್ತೀರಾ. ಆಯ್ತಾ, 5 ವರ್ಷನೂ ಯೂಸ್ ಮಾಡ್ತೀರಾ. ಅದಕ್ಕೆ FC ಆದ್ಮೇಲೆನೂ ನೀವು FC ಮಾಡಿಸ್ಕೊಂಡು ಓಡಿಸ್ತೀರಾ. ಏನ್ ಹೇಳಿ, ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಂಜಿನ್ ಇದು ನಿಮ್ 2 ವೀಲರ್ ಇಂಜಿನ್ ಯಾವ ತರ ಇದೆ, ಇದು ಸಹ ಅದೇ ರೀತಿಯಲ್ಲಿ ನಿಮ್ಗೆ ಲೈಫ್ ಬರುತ್ತೆ. 5 ವರ್ಷ ಆದ್ರೂ ಲೈಫ್ ಅಂತೂ ಇದ್ದೇ ಇರುತ್ತೆ. ನೀವು ಮೇಂಟೈನ್ ಮಾಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ನಿಮಗೆ ಲೈಫ್ ಬರುತ್ತೆ ಸರ್. ಮೇಂಟೆನೆನ್ಸ್ ಅಂತೂ ಏನು ಇಲ್ಲ ಅದ್ರಾಗೆ. ಇಂಜಿನ್ ಆಯಿಲ್ ಮೇಂಟೈನ್ ಮಾಡ್ಕೊಳ್ಳಿ, ಸ್ವಲ್ಪ ಕ್ಲೀನ್ ಏರ್ ಫಿಲ್ಟರ್ ಆಗಲಿ, ಪ್ಲಗ್ ಅಲ್ಲಿ ಸರ್ವಿಸ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡ್ರೆ ಸುಮಾರು 5 ವರ್ಷ 10 ವರ್ಷನೂ ಆದರೂ ಏನು ಪ್ರಾಬ್ಲಮ್ ಬರಲ್ಲ. ಸರ್ ಈ ಮಷಿನ್ ಪ್ರೈಸ್ ಎಷ್ಟು ಸರ್? ಈ ಮಷಿನ್ಗೆ ಬೆಸ್ಟ್ ಪ್ರೈಸ್ ಕೋಟ್ ಮಾಡ್ತಾ ಇದೀವಿ ಸರ್. 55,000 ರೂಪಾಯಿಗೆ ಈ ಮಷಿನ್ ನಾವು ಕೊಡ್ತಾ ಇದೀವಿ. ಓಕೆನಾ, 55,000 ರೂಪಾಯಿದ್ರಲ್ಲಿ 7.5 HP ಪೆಟ್ರೋಲ್ ಇಂಜಿನ್ ಮತ್ತೆ ಕಂಪ್ಲೀಟ್ ಮಷೀನು. ಓಕೆನಾ, ಆಯಿಲು ಎಲ್ಲ ನಾವೇ ಸಪ್ಲೈ ಮಾಡ್ತಾ ಇದೀವಿ. ಮತ್ತೆ ಇದ್ರಾಗೆ ಮೇನ್ ಏನಂದ್ರೆ ಟ್ರಾನ್ಸ್ಪೋರ್ಟೇಶನ್ ಸಹ ಎಲ್ಲನ ಇರ್ಲಿ. ಆಯ್ತಾ, ಅರೌಂಡ್ 40 ಕಿಲೋಮೀಟರ್ ಇದ್ರೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತೀವಿ. ಆಯ್ತಾ, 40 ಕಿಲೋಮೀಟರ್ ಮೇಲೆ ಇದ್ರೆ ದೂರ ಕಳಿಸ್ಬೇಕಂತ ಹೇಳಿದ್ರೆ VRL ಟ್ರಾನ್ಸ್ಪೋರ್ಟೇಶನ್ ಮುಖಾಂತರ ನಾವು ಸಪ್ಲೈ ಮಾಡ್ತಾ ಇದೀವಿ ಸರ್. ಸರ್ ಇವಾಗ ಇಡೀ ಅಂದ್ರೆ ನೀವು ಹೇಳ್ತಿರೋ ಪ್ರಕಾರ ಕರ್ನಾಟಕದಿಂದ ಎಲ್ಲಿಂದ ಕಾಲ್ ಮಾಡಿದ್ರು ನೀವು ಅವ್ರು ಸಪ್ಲೈ ಮಾಡ್ತೀರಾ? ಹೌದು, ಎಲ್ಲನ ಆಗ್ಲಿ, ಕರ್ನಾಟಕ ಎಲ್ಲನ ಆಗ್ಲಿ, ಯಾವುದೇ ಮೂಲೆ ಇರ್ಲಿ, ಟ್ರಾನ್ಸ್ಪೋರ್ಟೇಶನ್ ಕೊಡ್ತೀವಿ. ಟ್ರಾನ್ಸ್ಪೋರ್ಟೇಶನ್ ಫ್ರೀನು ಕೊಡ್ತಾ ಇದೀವಿ ಸರ್. 1 ಪೈಸಾನು ಚಾರ್ಜಸ್ ಇರಲ್ಲ. ಇಲ್ಲಿ ಎಷ್ಟು ಹೇಳ್ತಾ ಇದೀನಿ ಅದೇ ಬೆಲೆ ಇರುತ್ತೆ, ಸೇಮ್. ನಿಮ್ಗೆ ಬೇಕಂದ್ರೆ ಬರೀ 2,000 ರೂಪಾಯಿ ಅಡ್ವಾನ್ಸ್ ಮಾಡಿ ಆಧಾರ್ ಕಾರ್ಡ್ ಫೋಟೋ ಕಳಿಸಿ ಸಾಕು. ನಾವು ನಿಮ್ ತಾಲೂಕಿಗೆ ಕಳ್ಸಿಕೊಟ್ಬಿಡ್ತೀನಿ. ನಿಮ್ ಮನೆಯಿಂದ ಎಲ್ಲಿ ನಿಯರೆಸ್ಟ್ ಇದೆ ಅಲ್ಲಿವರೆಗೂ ಅಲ್ಲಿಂದ ನೀವು ಕಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಉಳಿದಿದ್ದ ಅಮೌಂಟ್ ಪೇಮೆಂಟ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಳ್ಬೋದು ಐಟಮ್. ಸರ್ ಇವಾಗ ರೈತರದ್ದು ನಾರ್ಮಲ್ ಕ್ವಶನ್ ಏನಿರುತ್ತೆ ಅಂತಂದರೆ, ಇವಾಗ ನೀವಿರೋದು ಬೆಂಗಳೂರಲ್ಲಿ. ಸೊ ಎಲ್ಲೋ ರೈತರು ಬೇರೆ ಎಲ್ಲೋ ನಾರ್ತ್ ಕರ್ನಾಟಕದಲ್ಲಿ, ಬಳ್ಳಾರಿಯಿಂದ ಆಗಿರ್ಬೋದು, ರಾಯಚೂರಿಂದ ಆಗಿರ್ಬೋದು, ಅವರು
ನಿಮ್ಮ ಹತ್ರ ತೊಗೊಂಡೋಗಿರ್ತಾರೆ. ಅವ್ರು ಏನು ಹೇಳ್ತಿರೋದಂತಂದರೆ ದೂರ ಇರೋದ್ರಿಂದ ಸರ್ವಿಸಿಂಗ್ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಸರ್ವಿಸ್ ಕೊಡಲ್ಲ ಇವರು ಅಂತ, ಈ ಥರ ಕೆಲವೊಂದು ಡೌಟ್ಸ್ ಇದೆ. ಸೊ ಇಂಥ ಕ್ವಶನ್ಸ್ಗೆ ನೀವು ಏನು ಹೇಳ್ತೀರಾ ಸರ್? ಸರ್ ನಾನು ಹೇಳ್ತಾ ಇದ್ದೀನಿ, ನಾನು ಮೊದಲು ಹೇಳಿದ್ದೀನಿ, ಇದ್ರಾಗೆ ದೂರ ಸಪ್ಲೈ ಮಾಡ್ತಾ ಇರೋದ್ ರೀಸನ್ನಿಂದ ನಾವು ಆಲ್ರೆಡಿ ಪ್ರಿಪೇರ್ಡ್ ಆಗಿದ್ದೀವಿ. ಏನು ಪ್ರಿಪೇರ್ಡ್ ಆಗಿದ್ದೀವಿ ಅಂತ ಹೇಳಿದ್ರೆ ಮಷಿನ್ಗೆ ತಕ್ಕಂಥ ಸಿಮಿಲರ್ ಪ್ರಾಡಕ್ಟ್ಸ್ ಅನ್ನು ನಾವು ಆಲ್ರೆಡಿ ಸ್ಟಾಕ್ ಇಟ್ಟಿದ್ದೀವಿ. ಆಯ್ತಾ, ಇಂಜಿನ್ ಕಡೆ ಆಗ್ಬೋದು, ಮಷಿನ್ ಕಡೆ ಆಗ್ಬೋದು, ಎಲ್ಲ ಸ್ಪೇರ್ ಪಾರ್ಟ್ಸ್ ಆಗಲಿ ನಾವು ಸ್ಟಾಕ್ ಇಟ್ಟಿದ್ದೀವಿ. ಏನೇ ಒಂದು ವಸ್ತು ಹೋಯ್ತು ಅಂತ ಹೇಳಿದ್ರೆ ಬರೀ ಅದರದ್ದು ಒಂದು ಸಿಂಗಲ್ ಫೋಟೋ ಇಟ್ಬಿಟ್ಟು ನಮಗೆ ವಾಟ್ಸಪ್ ಮಾಡಿ ಆ ಸೇಮ್ ಪ್ರಾಡಕ್ಟ್ನ ನಾವು ಸೇಮ್ ಡೇಗೆ ಕೊರಿಯರ್ ಮುಖಾಂತರ ನಿಮಗೆ ಸಪ್ಲೈ ಕೊಡ್ತೀವಿ ಸರ್. ಅದನ್ನ ರಿಪ್ಲೇಸ್ ನೀವು ಈಸಿಲಿ ಮಾಡ್ಕೊಳ್ಬೋದು. ನಿಮ್ಗೆ ಐಡಿಯಾ ಇದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ವಿಡಿಯೋ ಕಾಲ್ ಮಾಡಿ ನಾವು ನಿಮಗೆ ಗೈಡ್ಲೈನ್ ಕೊಡ್ತೀವಿ, ಅದು ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಸರ್ ಇಲ್ಲಿವರೆಗೂ ಮಷಿನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ, ಹೇಳ್ಕೊಟ್ಟಿದ್ದೀನಿ. ಈಗ ಪ್ರಾಕ್ಟಿಕಲ್ ಆಗಿ ನಿಮಗೆ ಇದು ಚಾಲು ಮಾಡೋದು ಮತ್ತು ಚಾಲು ಮಾಡಾದ್ಮೇಲೆ ಕೆಲಸ ಯಾವ ರೀತಿಯಲ್ಲಿ ಆಗುತ್ತೆ ಅಂತ ತೋರಿಸ್ಕೊಡ್ತೀವಿ ಸರ್. ನೋಡಿ, ಇದು ಪೆಟ್ರೋಲ್ ಇಂಜಿನ್ 3 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ. ಓಕೆ, ಇದ್ರಾಗ ನೀವು ಪೆಟ್ರೋಲ್ ಹಾಕ್ಕೊಳ್ಳಿ. ಓಕೆನಾ, ಪೆಟ್ರೋಲ್ ಇಲ್ಲಿ ಬರುತ್ತೆ, ಮತ್ತೆ ಇಲ್ಲಿಂದ ಆಯಿಲ್ ಹಾಕ್ಕೊಳ್ಬೇಕು. ಎಲ್ಲಿ ಸರ್? ಎಲ್ಲಿ ನೋಡಿ, ಈ ಕಡೆಯಿಂದ ಇದೆ, ಈ ಕಡೆಯಿಂದಾನು ಇದೆ, ಆ ಕಡೆಯಿಂದಾನು ಇದೆ. 2 ಕಡೆಯಿಂದ ನಿಮ್ಗೆ ಯಾವ ಸಲ ಇಲ್ಲೇ ಚೇಂಜ್ ಮಾಡ್ಕೊಳ್ಬಹುದು. 700 ml ಇಂಜಿನ್ ಆಯಿಲ್ ಹಿಡಿಯುತ್ತೆ. 700 ml ಇಂಜಿನ್ ಆಯಿಲ್ ಹಾಕೊಳ್ಳಿ, ಪೆಟ್ರೋಲ್ ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ಚಾಲು ಮಾಡ್ಬೇಕಂತ ಹೇಳಿದ್ರೆ ಇಲ್ಲೊಂದು ಸ್ವಿಚ್ ಕೊಟ್ಟಿದೀವಿ, ಹೆವಿ ಡ್ಯೂಟಿ ಸ್ವಿಚ್ ಕೊಟ್ಟಿದೀವಿ. ಇದು ಹಿಂಗೆ ಪ್ರೆಸ್ ಮಾಡಿದ್ರೆ ರಿಲೀಸ್, ಟ್ವಿಸ್ಟ್ ಮಾಡಿದ್ರೆ ಆಫ್. ಓಕೆನಾ, ಇಲ್ಲಿ ಪೆಟ್ರೋಲ್ ಆನ್ ಆಫ್ ಇದೆ. ಪೆಟ್ರೋಲ್ ಈ ಕಡೆಗೆ ಆನ್ ಮಾಡ್ಕೊಳ್ಳಿ. ನೋಡಿ, ಇದು ಪೆಟ್ರೋಲ್ ಆಫ್, ಈ ಕಡೆಗೆ ಪೆಟ್ರೋಲ್ ಆನ್. ಓಕೆನಾ, ಇಲ್ಲಿ ಚೋಕ್ ಇದೆ, ಚೋಕ್ ಹಿಂಗ್ ಹಾಕೊಳ್ಬೇಕು. ಚೋಕ್ ಹಾಕಾದ್ಮೇಲೆ ಹಗ್ಗ ಇದೆ ನೋಡಿ, ರೀಕಾಲ್ ಸ್ಟಾರ್ಟ್ ಆಯ್ತು, ಹಗ್ಗ ಇಟ್ಕೊಂಡು ಚಾಲು ಆದ್ಮೇಲೆ ಚೋಕ್ ರಿಲೀಸ್ ಮಾಡಬೇಕು. ಓಕೆ, ಈಗ ಇದು ರನ್ನಿಂಗ್ ಇದೆ, ಕೆಲಸ ಮಾಡಕ್ಕೆ ರನ್ನಿಂಗ್ ಇದೆ ಮಿಷಿನ್. ಇಲ್ಲಿ ಎಕ್ಸಲೇಟರ್ ಇದೆ, ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ಸರ್. ಇದು ಎಕ್ಸಲರೇಟರ್. ಇದು ಈ ಕಡೆಯಿಂದ ನೋಡಿ, ಎಕ್ಸಲೇಟರ್ ನಿಮಗೆ ಎಷ್ಟು ಸ್ಪೀಡ್ ಬೇಕು ಅಷ್ಟು ಸ್ಪೀಡ್ ನೀವು ಇಲ್ಲಿಂದ ಕಂಟ್ರೋಲ್ ಮಾಡ್ಕೊಳ್ಬೋದು ಸರ್. ಇದು ಎಕ್ಸಲೇಟರ್, ಇದು ಎಕ್ಸಲೇಟರ್, ಇಲ್ಲಿಂದ ಆನ್ ಆಫ್ ಕಂಟ್ರೋಲ್ ಇದೆ. ಓಕೆನಾ, ಈಗ ಇದ್ರಾಗೆ ಇವೆಲ್ಲ ಹಾಕೊಡ್ತಾ ಇದ್ದೀನಿ, ನೋಡ್ಬೋದು. ತೆಂಗಿನ ಗರಿ ಕಂಪ್ಲೀಟ್ ಕೊಡ್ತಾ ಇದ್ದೀವಿ, ಮತ್ತೆ ಎಡೆ ಮಟ್ಟೆಲ್ಲ ಹಾಕಿ ತೋರಿಸ್ಕೊಡ್ತೀನಿ. ಈಗ ಟ್ರೇಲ್ ಮಾಡೋಣ. ಸರ್ ನೋಡಿ, ಈಗ ಸ್ಯಾಂಪಲ್ ಅಂತೂ ಹಾಕಿ ತೋರಿಸಿದ್ದೀನಿ. ಇದು ಯಾವ ಥರ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದರೆ, ನೋಡಿ, ತೆಂಗಿನ ಗರಿ ಈ ಥರ ಇರುತ್ತೆ. ಕೆಳಗಡೆ ನೀವು ಇಷ್ಟುವರೆಗೂ ಒಂದು ಸುಮಾರು ಒಂದು 6 ಇಂಚ್ವರೆಗೂ ಹಾಕ್ಬೋದು ಡೈರೆಕ್ಟಾಗಿ. ನೋಡಿ, ಇಲ್ಲಿವರೆಗೂ ನಾವು ಕಟ್ ಮಾಡ್ಕೊಂಡಿದ್ದೀವಿ ಸೇಫ್ಟಿ ರೀತಿಯಲ್ಲಿ, ಮಷಿನ್ ಲೈಫ್ ಡ್ಯೂರಾಬಿಲಿಟಿನೂ ಚೆನ್ನಾಗಿ ಬರಲಿ ಅಂತ ನಾವು ಇಲ್ಲಿವರೆಗೂ ಕಟ್ ಮಾಡ್ಕೊಂಡಿದ್ದೀವಿ. ಇದಾದ್ಮೇಲೆ ನೋಡಿ, ಎಳೆ ಮಟ್ಟ ಈ ಥರ ಇರುತ್ತೆ ನೋಡೋಕ್ಕೆ, ಇನ್ನೂ ಸ್ವಲ್ಪ ಅಗಲ ಇರುತ್ತೆ, ಉದ್ದ ಇರುತ್ತೆ. ನಾವು ಈ ಸೈಜಲ್ಲಿ ಕಟ್ ಮಾಡಿದ್ದೀವಿ. ಇದಕ್ಕೆ ಏನು ಮಾಡಿ ಅಂತ ಹೇಳಿದ್ರೆ, ನೀವು ಈ ಥರ 2 ಪೀಸಲ್ಲಿ ಕಟ್ ಮಾಡ್ಕೊಳ್ಳಿ. 2 ಪೀಸಲ್ಲಿ ಕಟ್ ಮಾಡ್ಕೊಂಡ್ರೆ ನಿಮಗೆ ಏನು ಅಬ್ಜೆಕ್ಟ್ ಆಗಲ್ಲ, ಡೈರೆಕ್ಟಾಗಿ ಪೀಸು ಸ್ಲೈಸ್ ಆಗಿ ಕಟಿಂಗ್ ಬರುತ್ತೆ. ಓಕೆ, ನಾನು ನೋಡ್ಬೋದು ನೀವು ಇಲ್ಲಿ ಸ್ಯಾಂಪಲ್ ನೋಡಿ ಸರ್. ನೋಡಿ, ಅಷ್ಟು ಹಾರ್ಡ್ ಮೆಟೀರಿಯಲ್ಲು ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿದ್ರೆ, ನೋಡಿ, ಪೇಪರ್ ಥರ ನಾನು ಹರಿಬೋದು. ಇದು ನೋಡಿ, ನೋಡ್ಬೋದು ಯಾವ ಲೆಕ್ಕದಲ್ಲಿ ಕಟಿಂಗ್ ಬಂದಿದೆ, ಪೇಪರ್ ಥರ ಹರಿತೀನಿ. ಈ ಥರ ಇದೆ, ಈ ಥರ ಬಂದಿದೆ. ಕೃಷಿ ಚಟುವಟಿಕೆ, ಇದು ರೈತನ ವಾಹಿನಿ.